ಸ್ನೇಹಿತರೆ ನಮಸ್ಕಾರ. ನಮ್ಮ ಮಾವ ಮಾತಾಡ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ತುಂಬಾ ದಿನದ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪ ಸಮಾಚಾರ ಅಂತ ಹೇಳಿದ್ರೆ, ನಮ್ಮ ರವಣ್ಣವ್ರು ಇದ್ಕೊಂಡು ಸಪ್ಲಮ್ಮ ಪರಿಚೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಏನೋ ಇವತ್ತು ಫುಲ್ಲು ಪರಿಚಯ ಅಂತೆ ಸ್ನೇಹಿತರೆ, ಹಂಗಾಗಿ ಹೋಗೋಣ ನಡಿಯೋಣ. ಆಯ್ತು ನಾನು ಫ್ರೀ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಓದ್ತಾ ಇದ್ದೀರಿ. ನೋಡೋಣ ಸ್ನೇಹಿತರೆ, ತೋರಿಸ್ತೀರಿ ದನಗಳ ಅಂತೀನಿ, ಸಾರಿ ಎತ್ತುಗಳೆಲ್ಲ, ಬಸವಣ್ಣ ಎತ್ತುಗಳನ್ನ ನೋಡಿಸ್ತೀರಿ. ಓದ್ತಾ ಇದ್ದೀರಿ. ಏನ್ ಮಾತಾಡೋಣ ರವಣ್ಣ, ನೀನೇನ ಹೇಳು ಜನಕ್ಕೆ. ಇದು ಜಾತ್ರೆನೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ರಿ, ಬೆಂಗಳೂರಿಗೆ ಹತ್ರ ಅಂತೆಲ್ಲ ಹೇಳು. ಹೇಳೋಣ. ಹೌದು, ಓಕೆ, ಕಟ್ ಮಾಡ್ಕೊಂತೀನಿ, ತಲೆ ಕೆಡಿಸ್ಕೊಂಬೇಡ, ಮಾತಾಡು. ನಮ್ಮ ಸಪ್ಲಮ್ಮನ್ ಜಾತ್ರೆಗೆ ಎಲ್ಲರೂ ಬಂದು ದನ ಕರುಗಳನ್ನ ವೀಕ್ಷಿಸಬೇಕು, ಎಲ್ಲ ನೋಡಿ ಆನಂದ ಪಡ್ಬೇಕು ಅಂತ ಹೇಳಿ ನಾವು ಬೆಂಗಳೂರಿಗೆ ಹತ್ರ ಇದೆ ತಾನೆ. ಬೆಂಗಳೂರಿಗೆ ಹತ್ರ ಇದೆ. ಮಾಡ್ತಾರಲ್ಲ ಘಾಟಿಯಲ್ಲಿ ಮಾಡ್ತಾರೆ. ಘಾಟಿ ಆದ್ಮೇಲೆ ಇಲ್ಲಿ ಸಪ್ಲಮ್ಮಂದು ಮಾಡ್ತಾರೆ. ಸಪ್ಲಮ್ಮಂದು ಇತಿಹಾಸಗಳಿದೆ, ಅದರಿಂದ ಬಂದು ಎಲ್ಲಾನು ಜಾತ್ರೆ ನೋಡ್ಲಿ ಅಂತ. ಯಾವತ್ತು ಜನ ಸೇರೋದು ಯಾವತ್ತಣ್ಣ ಜಾಸ್ತಿ? ಭಾನುವಾರ. ನಮ್ಮ ಉಪ್ಪರಳ್ಳಿದು ಆಗ್ತಾ ಇತ್ತು, ಇವಾಗ ಏನಿಲ್ಲ, ಎಲ್ಲ ಉಪ್ಪರಳ್ಳಿದು ಮಾಡ್ತಾರೆ. ಜನ ಎಲ್ಲ ಪರಿಚಯ ಅಂದ್ರೆ ಏನ್ ಗೊತ್ತಾ? ಪರಿಚಯ ಅಂದ್ರೆ ಎತ್ತುಗಳು ದನಗಳು ಪರಿಚಯ ಆಗೋದು. ಜಾತ್ರೆ ಅಂದ್ರೆ ಬೇರೆ ತರ. ಈ ಹೊಸಕೋಟೆ ಕರ್ಗದ್ ಮಾಡ್ತೀವಿ ನೋಡಿ, ಅದೆಲ್ಲ ಜಾತ್ರೆ. ಇದು ಪರಿಚಯ ತಿಳ್ಕೊಳ್ರಿ ಫಸ್ಟ್. ಹೌದಾ? ಇದು ಉಪ್ಪರಳ್ಳಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜಾಗ ಫಸ್ಟ್ ನಾ ಮಾಡ್ತಾ ಇದ್ರು. ನನ್ಗೂ ಸ್ವಲ್ಪ ಒಂದು 15 ವರ್ಷಕ್ಕೆ ಮುಂಚೆ ನಾನು ನೋಡಿದ್ದೀನಿ. ಒಳ್ಳೆ ದನಗಳು ಹಸುಗಳೆಲ್ಲ ಬಂದು ಸೇರ್ತಾ ಇತ್ತು. ಇವಾಗಿಲ್ಲ, ಜಾಗ ಇಲ್ಲ, ಎಲ್ಲ ತೋಟಗಳು ಮಾಡ್ಕೊಂಡ್ ಬಿಟ್ಟವ್ರೆ. ಎಲ್ಲ ಕಮರ್ಷಿಯಲ್. ಪಕ್ಕದಲ್ಲಿ ಇದು ಬೇರೆ ಇಂಪ್ರೂವ್ಮೆಂಟ್ ಆಗೋಯ್ತಲ್ಲ ಕಾಟೇರಮ್ಮ ಸ್ವಾಮಿದು, ಹಂಗಾಗಿ ಎಲ್ಲ ಕಮರ್ಷಿಯಲ್ ಮಾಡ್ಬಿಟ್ಟವ್ರೆ ಬಾಡಿಗೆಗಳು ಕೊಡಕ್ಕ. ನಗರಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಹಂಗಾಗಿ ಅಲ್ಲಿ ಏನು ನಡೆಯಲ್ಲ. ಸುಮ್ನೆ ವರ್ಷಕ್ಕೆ ಒಂದ್ಸತಿ ಅವರು ದೇವಸ್ಥಾನಕ್ಕ, ಮಧುರಮ್ಮ ಸ್ವಾಮಿ ದೇವಸ್ಥಾನಕ್ಕ, ಪಿಳ್ಳೆಕಮ್ಮ ಸ್ವಾಮಿಕ ಪೂಜೆ ಮಾಡ್ಬಿಟ್ಟು ದೀಪಗಳ ತರ ಮಾಡ್ತಾರೆ. ಅಷ್ಟು ಬಿಟ್ರೆ ಪರಿಚಯ ಏನಾಗಲ್ಲ. ಇದತ್ರ ದೊಡ್ಡ ಪರಿಚಯ ಅಂದ್ರೆ ನಮ್ಗೆ ಇದೇನೆ. ಕಮಿಟಿ ಅಂತಾರಲ್ಲ, ಅದೇನಣ್ಣ ಕಮಿಟಿ ಅಂದ್ರೆ? ಅದು ವರ್ಷಕ್ಕೆ ಒಂದ್ಸಾರಿ ಕ್ರಿಸ್ಮಸ್ ಬಂದಾಗ ಜಾತ್ರೆ ದಿವಸ ಕಮಿಟಿ ಏನ್ ಹೇಳ್ತಾರೆ ಒಳ್ಳೆ ಓರಿಗಳನ್ನ ಗುರುತಿಸಿ ಅವ್ರಿಗೆ ಒಂದ್ ಬಹುಮಾನ ಕೊಟ್ಟು ಆ ಎತ್ತುಗಳನ್ನ ಗುರುತಿಸ್ತಾರಲ್ಲ, ಅದನ್ನೇ ಕಮಿಟಿ ಅನ್ನೋದ ಅಂತ ಮಾಡ್ತಾರೆ. ಅದು ಕ್ರಿಸ್ಮಸ್ ದಿನನೇ ಅಂತ ಹೇಳ್ತೀಯ? ಕಮಿಟಿ ಅಂದ್ರೆ ಇವಾಗ ಹೇಳಿದ್ನಲ್ಲ ರವಣ್ಣು, ಒಂದ್ ಫಂಕ್ಷನ್ ಮಾಡಿ ಅಲ್ಲಿ ಲೀಡ್ರು ಯಾರು ಆ ಕ್ಷೇತ್ರದ MLA, ಮಾಲೂರು ತಾಲೂಕಲ್ಲಿ ಇವಾಗ ಸಪ್ಲಮ್ಮ ಜಾತ್ರೆಯಲ್ಲಿ ಆ ಕ್ಷೇತ್ರದ MLA ಕಡೆಯಿಂದ ಚೆನ್ನಾಗಿ ಯಾರು ಹಸುಗಳನ್ನ ಎತ್ತುಗಳನ್ನ ಸಾಕಿ ಒಳ್ಳೆ ಅದ್ರಲ್ಲಿ ನಂಬರ್ 1 ನಂಬರ್ 2 ಅಂತದಕ್ಕ ಪ್ರೈಸ್ ಕೊಡ್ತಾರೆ, ಒಳ್ಳೆ ಬಹುಮಾನಗಳು ಕೊಡ್ತಾರೆ. ಅದನ್ನ ಒಂದು 3 ಅವರ್ 4 ಅವರ್ ಮೀಟಿಂಗ್ ತರ ಮಾಡಿ ಎಲ್ಲ ಮಾತಾಡಿ ಪ್ರೈಜ್ಗಳು ಕೊಡ್ತಾರೆ. ಅದನ್ನ ಕಮಿಟಿ ಅನ್ನೋದು ನನ್ಗೆ ಗೊತ್ತಿರೋ ಪ್ರಕಾರ. ಅಷ್ಟೇ ತಾನೇನ? ನಾವ್ ಹೇಳಿದ್ದು ಕಮಿಟಿ ಅಂದ್ರೆ ಮೊದಲು ಆಗಿನ ಕಾಲದಿಂದನು ಕ್ರಿಸ್ಮಸ್ ದಿವಸ ನಾವೇನು ಕಮಿಟಿ ಅಂತ ಮಾಡೋರು. ಅವಾಗ ಒಳ್ಳೆ ಕುರಿ ತಿಂದು ಅದನ್ನ ಕಮಿಟಿ ದಿವಸ ಒಳ್ಳೆ ಕುರಿ ಕುಯ್ದು ಒಳ್ಳೆ ಮಟನ್ ಮಾಡ್ತಾ ಇದ್ವಿ. ಅವತ್ತೇನಣ್ಣ? ವೆರಿ ಗುಡ್. ನೋಡ್ರಿ ಸ್ನೇಹಿತರೆ, ಜಾತ್ರೆ ಬಗ್ಗೆ ದೊಡ್ಡವರು ತಿಳಿಸ್ಕೊಟ್ಟವ್ರೆ. ಇನ್ನು ಮುಂದಿಂದು ಅಲ್ಲಿ ಹೋಗಿ ಮಾತಾಡಿ ಹೆಂಗೆ ಏನು ಅಂತ ನಮ್ಮ ಪ್ರವೀಣ್ ಮತ್ತೆ ನಮ್ಮ ಮಾವ ಹೇಳ್ಕೊಡ್ತಾರೆ. ಅಪ್ಪಿ ಡ್ರೈವಿಂಗ್ ಅಲ್ಲ ಅವನೇ, ನಮ್ಮ ಚೈಲ್ಡ್ ಕ್ಯಾಮ್ರಾ ವಿಡಿಯೋ ಮಾಡ್ತಾವನೆ. ಓಕೆ, ನೆಕ್ಸ್ಟ್ ಪರಿಚಯಲ್ಲಿ ಸಿಕ್ಕೋಣ ಸ್ನೇಹಿತರೆ. ನಮ್ಮ ಹೊರ್ತೂರು ಸಂತೋಷ್ ಅವ್ರು ಬೇರೆ ಅವ್ರೆ ಅಂತ ಅಲ್ಲಿ ಹೋಗಿ ಮಾತಾಡಿಸ್ಬೇಕು. ಒಂದ್ ಸುಮಾರು ದಿನ ಆಗೋಯ್ತು ಅವ್ರನ್ನ ಮಾತಾಡಿಸಿ. ವರ್ಷ ಆಗೈತೆ. ನೋಡ್ರಿ ಸ್ನೇಹಿತರೆ, ಇದೆ ಸಪ್ಲಮ್ಮ ದೇವಸ್ಥಾನ. ಸಪ್ಲಮ್ಮ ತಾನೆ? ಸಪ್ಲಮ್ಮ ದೇವಸ್ಥಾನ ಒಂದ್ಸತಿ ನೋಡ್ಕೊಂಡು ಚೆನ್ನಾಗಿ ಡೆಕೋರೇಷನ್ ಚೆನ್ನಾಗಿ ಮಾಡೋರು. ಸಫಲಾಂಬ ದೇವಿ ದೇವಾಲಯ ಏನ್ ಮಾತ್ರ ತೋರಿಸ್ತೀನಿ. 30% ಅಷ್ಟೇ ಜನ ಜಾಸ್ತಿ ಇದೆ. ಏನು ಒಳ್ಳೆ ಪಲಾವ್ ಗಮ್ಮಂತ ಇತ್ತು. ಕಾರ್ ಗ್ಲಾಸ್ ಹಾಕಿದ್ರು ತಂದ್ಲೋಡಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ ಅವ್ರು ನಂಜೇಗೌಡ್ರು. ನೋಡ ಆ ಥರದ್ದು ಏನಾದ್ರು ಮಾಡ್ಬೇಕ ನಾವು ಡೈಲಿ. ಮಾಡಿರೋದು ಲೆಕ್ಕಪ್ಪ ಹಾವೇರಿ ಕುರಿ ಕಂಪ್ನಿ ಇದು. ಹಾವೇರಿಯಿಂದ ಬಂದಿದ್ದ ಲೆಕ್ಕಪ್ಪ ಅಲ್ಲಣ್ಣ, ಇದು ಕುರಿ ಬಣ್ಣದಲ್ಲಿ ಕುರಿ ಬಣ್ಣದಲ್ಲಿ ಮಾಡಿದಂತ ಕಂಪ್ನಿ ಇದು. ಹೌದು, ಆರೋಗ್ಯಕ್ಕೂ ಒಳ್ಳೇದು. ಅಕ್ಷಯ ದಮ್ ಬಿರಿಯಾನಿ ಹೋಟ್ಲಲ್ಲ
ಸ್ನೇಹಿತರು ಪುರುಷ ಅಂದ್ಬಿಟ್ಟು ಪುರುಷ ಅವರು ಎತ್ತುಗಳು ಕಟ್ಟವ್ರೆ ಸ್ನೇಹಿತರೆ. ತೋರ್ಸಮ್ಮ ಎತ್ತುಗಳಲ್ಲಿ ಅದು ತೋರ್ಸು. ಇದು ಸ್ನೇಹಿತರೆ ನೋಡಿ, ಇದು 11 ಲಕ್ಷ ಅಂತ ಎತ್ತು. ತೋರ್ಸಪ್ಪ ನಮ್ಮ ಪುರುಷ ಅವ್ರದ್ದು. ಎತ್ಲೇ ಕಾಣಿಸ್ತದೆ ಸ್ನೇಹಿತರೆ ನೋಡಿ, ಇವಾಗ ಇಲ್ಲ ಇಲ್ಲ. ಓಕೆ ರೆಡಿ ಅಣ್ಣ. ಸ್ನೇಹಿತರೆ ನಮ್ಮ ಸ್ನೇಹಿತರು ಪುರುಷ ಬಂದವರು ಇಲ್ಲಿ ಜಿಂತಿಮೇನಹಳ್ಳಿ ಕೃಷ್ಣಣ್ಣ ಮಕ್ಕಳು. ಇದು 11 ಲಕ್ಷ ಅಂತೆ ಸ್ನೇಹಿತರೆ ಓರಿಗಳು. ಪುರುಷ ಇದ್ರ ಬಗ್ಗೆ ಸ್ವಲ್ಪ ಕೇಳಪ್ಪ. ಇದು ವಯಸ್ಸು ಎಷ್ಟು, ಏನ್ ಕತೆ? 1.5 ವರ್ಷ 2 ವರ್ಷ ಆಗೈತೆ. ಘಾಟಿಯಲ್ಲಿ ತಗೊಂಬಂದಿತ್ತು. ನಾವು ತಗೊಂಬಂದು ಒಂದು 15 ದಿವಸ ಆಯಿತು. ತಗೊಂಬಂದು ಈಗ ಜಾತ್ರೆಗೆ ಭಾನುವಾರ ಮೆರವಣಿಗೆ ಇಟ್ಕೊಂಡಿದ್ವಿ. ಅಂದರೆ ಕೊಡ್ತೀವಿ ಇಟ್ಕೊಳ್ತೀವಿ. ನಮ್ಮ ರೇಟ್ ಬಂದ್ರೆ ಕೊಡೋದು, ಇಲ್ಲಾಂದ್ರೆ ವರ್ಷವರೆಗೂ ಸಾಕೋದು. ಹಂಗೆ ಬೇರೆ ಪರಿಸ್ಥಿತಿಯಲ್ಲಿ ಮಾಡಲ್ವಾ? ಮನೆ ಒಂದೇ ಜಾತ್ರೆ. ಅಣ್ಣ ನಿಮ್ದು ಮೋಹನ ಎಲ್ಲಿ? ನಿಮ್ದು ಹಸುಗಳು ಇನ್ನ ಬಂದಿಲ್ಲ, ಬರಬೇಕು ಹೊರಗೆ ಬರ್ಬೇಕು. ನಾಳೆ ಬರುತ್ತಾ? ನಾವು ಕೃಷ್ಣಮೂರ್ತಿ ಅಣ್ಣವ್ರ ಮಕ್ಕಳು ಎಲ್ಲ ನಾವೆಲ್ಲ ಒಂದೇ ಜೊತೆಲಿ ಕಟ್ಟೋದು. ಸ್ನೇಹಿತರೆ ನೋಡ್ಬೋದು ನೀವು ಸ್ವಲ್ಪ. ಇನ್ನು ಅಲ್ಲಿಲ್ಲ, ಹಾಲಲ್ಲೂ 11 ಲಕ್ಷ ಕೊಟ್ಟು ಘಾಟಿ ಜಾತ್ರೆಯಲ್ಲಿ ತಗೊಂಡಿರೋ. ಇನ್ನು ಅಲ್ಲಿ ಹಾಕಿಲ್ಲಣ್ಣ? ಇನ್ನು ಅಲ್ಲಿಲ್ಲ. ಇನ್ನೊಂದು 5-6 ತಿಂಗಳು ಅಲ್ಲಿ ಹಾಕಿಲ್ಲ ಅಂದ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಅಲ್ಲ? ಇನ್ನ ಎಳೆದು ಅಂತನಾ? ಪ್ರಸಂಗ ಏನಂದ್ರೆ? ಹಾಗಾದ್ರೆ 18 ವರ್ಷದ ಹುಡುಗಿ. ಹುಡುಗ ಕಲ್ಲು ತಿಂದು ಕಲ್ಲು ಜೀರ್ಣ ಮಾಡ್ಕೊಂಡಂತ ಶಕ್ತಿ ಐತೆ ಅದಕ್ಕೆ ಇವಾಗ. ಹೌದಾ? ನೋಡೋಣ, ಹತ್ರ ಬಂದ್ರೆ ಭಯ ಆಗ್ತದೆ. ಹೌದೌದು. ಸ್ನೇಹಿತರು ನೋಡಿ, ನಮ್ಮ ಸ್ನೇಹಿತರು ಮಾರ್ತಿಯಣ್ಣವರು ಕಟ್ಟವ್ರ ಹೆಸರು ಸತಿ. ಅಣ್ಣ ಎಷ್ಟಾಯ್ತಾನೆ ಇದರಿಂದ? 5 ಲಕ್ಷ ಚಿಲ್ಲರೆ ಆಯ್ತು. 2 ದಬ್ಬ ಐತೆ. ಇನ್ನೂ ಚೆನ್ನಾಗತ್ತ. ಇನ್ನೇನೆ ಇದು ಮೇಲೆ ನಾವು ಹುಟ್ಟು ರೈತರು. ನಮ್ಮ ಬಾತ್ಮೀಕೆಲ್ಲ ಕಟ್ತಾ ಇದ್ರು. ಆಮೇಲೆ ನಾನು ಕಟ್ಟಿಲ್ಲ. 27 ವರ್ಷ ಆದ್ಮೇಲೆ ಮತ್ತೆ 28 ವರ್ಷ ಆದ್ಮೇಲೆ ಮತ್ತೆ ನಾನು ಕಟ್ಟಿದ್ದೀನಿ. 97ರಲ್ಲಿ ನಾನು ದನ ಮಾರ್ಬಿಟ್ಟು ಸಪ್ತಮ ಜಾತ್ರೆ ಹೋಗಿದ್ದು. ಮತ್ತೆ ಇವತ್ತು ಕಟ್ಟಿದ್ದೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ಕಟ್ಟಬೇಕಂತ. ಎಲ್ಲರಿಗೂ ಬರಲ್ಲ ಬಿಡೋಣ, ಅದೊಂದು ಕಲೆ ಇರಬೇಕು. ರೈತರಾಗ್ಬಿಟ್ಟು ನಾವು ರೈತರ ಮಕ್ಕಳಾಗಿ ದನ ಕಟ್ಟಬೇಕು. 97ರಲ್ಲಿ ಬಿಟ್ಟಿದ್ದ? 97 ದನ ಮಾರಿದ್ದೆ. 11,000 ದನ ಮಾರಿದೆ ನಾವು. ಎಷ್ಟಿದ್ರು ನೋಡಿ ಈ ತರ ಇದು ಬರಲ್ಲ. ಏನು ಕಟ್ಬೇಕನ್ನೋದು ಏನು ಬೇಕನ್ನೋದಿಲ್ಲ. ಇನೋವಾ ಕಾರು, ಬೆಂಚ್ ಕಾರ್ ಎಲ್ಲ ಆಯ್ತು. ಅದನ್ನ ಯಾರು ನೋಡಲ್ಲ. ಓರಿ ಬರ್ತಾ ಇದ್ರೆ ಊರೆಲ್ಲ ನೋಡ್ತಾರೆ. ಓರಿ ನೋಡೋ ಬರ್ತಾ ಇದ್ರೆ ಆಡಿ ಕಾರ್, ಬೆಂಚ್ ಕಾರ್ ನೋಡಲ್ಲ. ಓರಿ ಬರ್ತಾ ಓರಿನೇ ನೋಡ್ತಾರೆ, ಎಲ್ಲ ನೋಡ್ತಾರೆ. ಅದನ್ನೇ ಓರಿ ಕಟ್ಟಿ ಇರೋದು. ಚೆನ್ನಾಗೈತೆ ಸ್ನೇಹಿತರೆ. ಶೋಕಿ ನೋಡಿ ಏನು ಮಾಡೋರು ಇಲ್ಲಿ ಕಟ್ಕೆಗ್ಲಿಕ್ಕಿರೋದು. ಇಲ್ಲ, ನಾಳೆ ಇನ್ನೂ ಮೇಕಪ್ ಮಾಡೋ ಬರ್ತಾರೆ. ಇದಕ್ಕೆ ಬ್ಯೂಟಿಷಿಯನ್ ಬರ್ತಾರೆ. ಇದಕ್ಕೆ ಎಷ್ಟು ಬ್ಯೂಟಿ ಪಾರ್ಲರ್ ಅದಕ್ಕೆ ಬಂದಿದೆ. ಬ್ಯೂಟಿಷಿಯನ್ ನಾಳೆ ಬರ್ತಾರೆ. ಮೇಕಪ್ ಮಾಡಿ ಎಲ್ಲ ಮತ್ತೆ ಬಿಸಿ ತೊಳೆದು ಸ್ನಾನ ಮಾಡಿಸಿ ಮೇಕಪ್ ಮಾಡಿ ಅದಕ್ಕೆ ನಾಡಿದ್ದು ಮೆರವಣಿಗೆ ಮಾಡ್ತಾ ಇದ್ದೀರಿ. ಭಾನುವಾರ ಅವತ್ತಿನ ಶೃಂಗಾರ ಚೆನ್ನಾಗಿ ಮಾಡ್ತೀರಿ. ಅವ್ರು ಮೆರವಣಿಗೆ ಎಷ್ಟು ಗಂಟೆಗೆ? ಮೆರವಣಿಗೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆ. ಅಣ್ಣ ಇದು ಬ್ರೀಡು ಇದು ಒಂಥರ ಐತೆ. ಇದು ಯಾವ ಬ್ರೀಡ್ ಅಣ್ಣ? ಒಂಗೋಲ್ ಬ್ರೀಡು, ಆಂಧ್ರ. ನೋಡಿ ಇದೊಂಥರ ಐತೆ ನೋಡಿ ಕೆಳಗಡೆ ನೋಡಿ. ಇದೆಲ್ಲ ಇದೆಲ್ಲ ಒಂಗಲ್ಲು ಆಂಧ್ರದಿಂದ ತಂದಿರೋದು. ಆಂಧ್ರ ಒಂಗಲ್ದು ನಮ್ಮ ಮಾದೇಪುರದಲ್ಲಿ, ಬೆಂಗಳೂರಲ್ಲಿ ಜಯಪ್ಪ ಅಂತ ಅವ್ರು ಹಾಕಿರೋದು. ನಿಮ್ಮ ಸ್ನೇಹಿತರದೇ ಇದು? ನಮ್ಮ ಸ್ನೇಹಿತರೆ ಜಯಪ್ಪ ಅಂತ. ಓಕೆ ಓಕೆ. ಆ ಕಡೆ ಈ ಕಡೆ ಎತ್ತುಗಳನ್ನ ಎಲ್ಲ ನೋಡ್ಸು. ಹಳ್ಳಿಗಳವ್ರಿಗಿಂತ ಸಿಟಿಯಲ್ಲಿರೋ ಜಾಸ್ತಿ ಜನ ಕಟ್ಬಿಟ್ಟವ್ರೆ ಇಲ್ಲಿ. ಕೆಮ್ಮು, ಒಂದ್ ನಿಮಿಷ. ಸ್ನೇಹಿತರೆ ಎಲ್ಲ ನೋಡಿದ್ರಿ ನಾವು ಇವತ್ತೆಲ್ಲಾನು. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆಗಿಂತ ಜಾಸ್ತಿ ಈ ಸಿಟಿ ಕಡೆಯವ್ರೆ ದನಗಳನ್ನ ಜಾಸ್ತಿ ಕಟ್ಟವ್ರೆ. ಎಲ್ಲ ಈ ನಮ್ಮ ಸ್ನೇಹಿತರು ಮಾದೇಪುರದವರು, ಕಲ್ಕೆರೆಯವರು, ಜಿಂಕ್ತಿಮ್ನಹಳ್ಳಿಯವರು, ಇಂಥವ್ರೆಲ್ಲ ಬೆಂಗಳೂರು ಒಳಗಡೆ ಇರೋರು ಜಾಸ್ತಿ ಕಟ್ಟವ್ರು. ನಮ್ಮ ಹಳ್ಳಿ ಕಡೆಯವ್ರು ಕಡಿಮೆ. ನೋಡಿ ಇವಾಗ ಹೆಂಗಪ್ಪ ಅಂತ ಹೇಳಿದ್ರೆ ಹಳ್ಳಿ ಕಡೆ ಕಡಿಮೆ ಆಗೋದ್ರು, ಸಿಟಿ ಒಳಗಡೆ ಜಾಸ್ತಿ ಆಗ್ಬಿಟ್ಟೈತೆ ಟ್ರೆಂಡ್ ಇವಾಗ. ಇಲ್ಲಿಗೂ ಅವ್ರಿಗೆಲ್ಲ ಒಂದ್ 50 ಕಿಲೋಮೀಟರ್ ಹೆಚ್ಚು ಕಮ್ಮಿ ಐತೆ. ಏನ 40 ಇಲ್ಲ? ಆಗ್ತೈತೆ. 40 ಕಿಲೋಮೀಟರ್. ನಮ್ಮ ಹೊರತೂರು ಸಂತೋಷ್ ಅವ್ರು ಇವತ್ತು ನೈಟ್ ಇಳಿತಾರಂತೆ. ದನಗಳಿಗೆಲ್ಲ ಶೋಕಿ ಮಾಡಿಸ್ತಾ ಇದ್ದೀನಿ ಅಣ್ಣ. ಬರೋದೇನೆ ಸಂಜೆ 7 ಗಂಟೆಗೆ ಇಳಿತೀರ ಅಂತ ಹೇಳವ್ರೆ.
ನಾಳೆ ಮೆರವಣಿಗೆ ಇರ್ತೈತೆ ಅವ್ರದ್ದು, ನಾಳೆನೂ ಬರಬೇಕು. ಮತ್ತೆ ನಾಳಿದ್ದು ಇವ್ರು ನಮ್ಮ ಸ್ನೇಹಿತರದ್ದು ಪುರುಷ ಅವ್ರದ್ದು ಮತ್ತೆ ಮಾರುತಿ ಅವ್ರದ್ದು ಮೆರವಣಿಗೆ ಇರ್ತೈತೆ, ಅದಕ್ಕೂ ಬರಬೇಕು ಶನಿವಾರ ಭಾನುವಾರ. ಮತ್ತೆ ಸೋಮವಾರ ಒಂದಿನ ರೆಸ್ಟ್ ತಗೊಂಡು ಮಂಗಳವಾರ ಇಲ್ಲಿಗೆ ದೀಪಗಳೈತೆ, ಇಲ್ಲಿ ನಮ್ಮ ಅಕ್ಕವ್ರ ಮನೆಗೆ ಬರಬೇಕು ದೀಪಗಳಕ್ಕ. ಇಲ್ಲೇ ಫುಲ್ ನಾನ್ ವೆಜ್ ಊಟ ಮಾಡ್ಕೊಂಡು ಗುಂಡಾಗ್ಲು ಹಾಕೊಂಡು ಗುಂಡು ಬಾಲ್ಸು ಮನೆಗೆ ಹೋಗೋದು. ಒಳ್ಳೇದಾಗ್ಲಿ ಎಲ್ಲರೂ ಒಂದ್ಸತಿ ಸಪ್ಲಮ್ಮ ಜಾತ್ರೆಗೆ ಬಂದ್ಬಿಟ್ಟು ದನಗಳನ್ನ ನೋಡ್ರಿ, ತುಂಬಾ ಚೆನ್ನಾಗೈತೆ. ಇಷ್ಟೊಂದು ದನಗಳನ್ನ ನೋಡ್ತಾ ಇರೋದು, ಹೋರಿಗಳು ಓರಿಗಳನ್ನ ಇಷ್ಟೊಂದ್ ಜಾಸ್ತಿ ನೋಡ್ತಾ ಇರೋದು ಇದೇ ಸತಿ ನಾನು. ದನ ಅಂದ್ರೇನೆ ಎಲ್ಲಾನು ಇರ್ತವೆ, ಆದ್ರೆ ಈ ಹೋರಿಗಳು ಭಾರಿ ದನಗಳ ಜಾತ್ರೆ. ಒಳ್ಳೊಳ್ಳೆ ಹೋರಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಇದೇ ತರ ನಮ್ ಚಾನೆಲ್ ನ ನೋಡ್ರಿ, ದಯವಿಟ್ಟು ಲೈಕ್ ಮಾಡ್ರಿ, ಮರಿದಿರ ಸಬ್ಸ್ಕ್ರೈಬ್ ಆಗ್ರಿ. ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳು ಹಾಕ್ತಾ ಇರ್ತೀರಿ. ಒಳ್ಳೇದಾಗ್ಲಿ, ನಮ್ ರವಣ್ಣಗೆ ಒಳ್ಳೇದಾಗ್ಲಿ. ಹೊಸ ವರ್ಷ ಎಲ್ಲರೂ ಚೆನ್ನಾಗಿ ಜೈ ಹಳ್ಳಿಕಾರ್. ಯಾರು ಹೇಳಿಲ್ಲ, ಇವಾಗ ಹೇಳ್ತೀನಿ, ಅವಾಗ ಅದು ಹೊಸ ವರ್ಷದ ಜೈ ಜವಾನ್ ಜೈ ಕಿಸಾನ್. ಆಟಿಟ್ಯೂಡ್ ಇದು ರಾಮಿಟಿ